ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶಾದ್ಯಂತ ನೀಟ್ ಅಗ್ನಿ ಜ್ವಾಲೆ ಕೊತ ಕೊತ ಅಂತ ಕುದೀತಾ ಇದೆ. ವಿದ್ಯಾರ್ಥಿಗಳು ನೀಟಲ್ಲಿ ಆದಂತಹ ಅಕ್ರಮವನ್ನ ವಿರೋಧಿಸಿ 3 ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ಯಾವ ರೀತಿ ವಿಕೋಪಕ್ಕೆ ಹೋಯಿತು, ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಹಲ್ಲೆ ಆಯಿತು, ಇವನ್ ಪೊಲೀಸರ ಮೇಲೂ ಕೂಡ ಹಲ್ಲೆ ಆಯಿತು. ಇದು ದೇಶಾದ್ಯಂತ ದೊಡ್ಡ ವಿಚಾರ ಆಯಿತು. ಮೊನ್ನೆ ಜಂತರ್ ಮಂತರ್ನಲ್ಲಿ ನಡೆದಂತಹ ಹೋರಾಟ ಇವತ್ತು ಇಡೀ ದೇಶಾದ್ಯಂತ ನಡೀತಾ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಈ ಹೋರಾಟವನ್ನ ಹಳ್ಳ ಹಿಡಿಸಬೇಕಂದ್ರೆ ನಮ್ಮ ರಾಜಕೀಯ ಪಕ್ಷಗಳಿದ್ದಾರಲ್ಲ, ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವನ್ನ ರಾಜಕೀಕರಣಗೊಳಿಸಿ ನೀನಾ ನಾನಾ ಅಂತ ಕಲ್ಲೆಸ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಮೊಟ್ಟೆ ಎಸ್ಕೊಂಡು ಇಷ್ಟು ಗಲೀಜ್ ಮಾಡಿಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಸಹಾನುಭೂತಿ, ಮಕ್ಕಳ ಬಗ್ಗೆ ಪ್ರೀತಿ, ಹೃದಯ ಇರೋರು ಮಾಡೋದ? ಈ ದೇಶದಲ್ಲಿ ಎಲ್ಲವೂ ರಾಜಕೀಯ ಆಗುತ್ತೆ ಅಂತಾರೆ, ಆದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇವರು ರಾಜಕೀಯ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಇವತ್ತು ನಡೆದಿರೋದು ನೋಡಿದ್ರೆ ನಾಚಿಕೆಯಿಂದ ನಾವು ತಲೆ ತಗ್ಗಿಸಬೇಕು. ಯಾಕೆಂದ್ರೆ ಈ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಮೇಲಾಟಕ್ಕಾಗಿ ವಿದ್ಯಾರ್ಥಿಗಳನ್ನ ಈಗ ಏನ್ ಬೇಕೋ ಆ ಒಂದು ಪದಗಳಿಂದ ಅವ್ರನ್ನ ಟೀಕಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ. ದಿ ಸೇಮ್ ಟೈಮ್ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ದೇಶದಲ್ಲಿ ಏನಾಗ್ತಿದೆಯೋ ಗೊತ್ತಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ಅಥವಾ ಸನ್ನಿವೇಶವನ್ನ ಅಥವಾ ದೃಶ್ಯವನ್ನ ಅಥವಾ ಸಂದರ್ಭವನ್ನ ನಾವು ನೋಡ್ತೀವ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಎಲ್ಲವೂ ಚೆನ್ನಾಗಿದೆ, ಅಚ್ಚೇ ದಿನ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇಷ್ಟು ಖರಾಬು ದಿನಗಳು ಇರ್ತವೆ ಅಂತ ಇವತ್ತೇ ಅನ್ನಿಸ್ತಾ ಇದೆ. ಆಲ್ ರೈಟ್, ಹಾಗಾದ್ರೆ ಇವತ್ತು ನೀಟ್ ಅಗ್ನಿ ಜ್ವಾಲೆಯನ್ನ ಇವರು ಹೇಗೆ ರಾಜಕೀಕರಣಗೊಳಿಸಿ ಗಬ್ಬೆಬ್ಸಿದ್ದಾರೆ ಅನ್ನೋದನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತೀವಿ. ದೇಶಾದ್ಯಂತ ಭುಗಿಲೆದ್ದ ನೀಟ್ ಪರೀಕ್ಷಾ ಅಕ್ರಮದ ಅಗ್ನಿಜ್ವಾಲೆ. ಲೋಕಸಭೆ ರಾಜ್ಯಸಭೆಯಲ್ಲೂ ವಿಪಕ್ಷಗಳ ಗದ್ದಲ, ಕೋಲಾಹಲ. ಕಾಕ್ರೋಚ್ ಪಕ್ಷದ ಹೋರಾಟಕ್ಕೆ ಪ್ರತಿಪಕ್ಷಗಳ ವ್ಯಾಪಕ ಬೆಂಬಲ. ಧರ್ಮೇಂದ್ರ ಪ್ರಧಾನ, ಅಮಿತ್ ಶಾ ರಾಜೀನಾಮೆಗೆ ಬಿಗಿಪಟ್ಟು. ನೀಟ್ ವಿರುದ್ಧದ ಹೋರಾಟದ ಕಿಚ್ಚಿಗೆ ಸಂಸತ್ ಕಲಾಪ ಬಲಿ. ದೆಹಲಿಯಲ್ಲಷ್ಟೇ ಅಲ್ಲ, ವಿವಿಧ ರಾಜ್ಯಗಳಿಗೂ ವ್ಯಾಪಿಸಿದ ನೀಟ್ ಕಿಚ್ಚು. ಬಿಹಾರ, ಗುಜರಾತ್, ಬೆಂಗಳೂರು ಸೇರಿ ವಿವಿಧೆಡೆ ಮಹಾ ಹೈಡ್ರಾಮಾ. ಕೈ ಕಮಲ ಕಾರ್ಯಕರ್ತರ ನಡುವೆ ದೊಣ್ಣೆಗಳಿಂದ ಹೊಡೆದಾಟ, ಕಲ್ಲು ತೂರಾಟ, ಮೊಟ್ಟೆ ಎಸೆತ, ಪೊಲೀಸರ ಮೇಲೂ ಉದ್ರಿಕ್ತರ ದಾಳಿ. ಕಳೆದ 10 ವರ್ಷಗಳಲ್ಲಿ 152 ಪೇಪರ್ ಲೀಕ್, ಒಬ್ಬರಿಗೂ ಶಿಕ್ಷೆಯಾಗಿಲ್ಲ. ನೀಟ್ ಅಕ್ರಮದಿಂದ 7.5 ಕೋಟಿ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸಂಕಷ್ಟ. ಪೋಷಕರು ತಮ್ಮ ಮಕ್ಕಳಿಗಾಗಿ ಕಷ್ಟಪಟ್ಟ ಹಣವನ್ನ ಸುರಿಸ್ತಾರೆ. ಆದರೆ ಈ ಲಾಠಿ ಚಾರ್ಜ್ ಖಂಡಿಸಿ ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ರೋಷಾವೇಶ. ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ನೀಟ್ ಅಕ್ರಮ ವಿರುದ್ಧದ ಸಂಗ್ರಾಮ. ದಯವಿಟ್ಟು ಆ ಪಾಟ್ನಾದಲ್ಲಿ, ಕರ್ನಾಟಕದಲ್ಲಿ, ಆ ಕಡೆ ತೆಲಂಗಾಣದಲ್ಲಿ ನಡೆದಿರುವಂತಹ ಆ ಒಂದು ರಾಜಕೀಯ ಮೇಲಾಟ ತೋರಿಸಿ ಅಲ್ಲಿ ನಾಚಿಕೆ ಆಗ್ಬೇಕು ಇವರಿಗೆ. ವಿದ್ಯಾರ್ಥಿಗಳು ಹಗಲು ರಾತ್ರಿ ಅನ್ನೋದೇ ಅಲ್ಲಿ ಉಪವಾಸ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಇಲ್ಲಿ ನೀನಾ ಅಂತ ಹೊಡೆದಾಡ್ತಾ ಇದ್ದಾರೆ ಇವರು. ಅಲ್ಲಿ ನಿಜಕ್ಕೂ ಕೂಡ ಈ ಪದ ಬಳಸ್ಬೇಕೋ ಗೊತ್ತಿಲ್ಲ. ಬೀದಿಯಲ್ಲಿರೋ ಪ್ರಾಣಿಗಳು ಹಿಂಗ್ ಕಚ್ಚಾಡಲ್ಲ, ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಪಾಟ್ನಾದಲ್ಲಿ ಕಲ್ಲಲ್ಲಿ ಹೊಡ್ಕೊಂಡಿದ್ದಾರಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರು. ಈ ಕಡೆ ಕರ್ನಾಟಕದಲ್ಲಿ ಮೊಟ್ಟೆಯಲ್ಲಿ ಹೊಡ್ಕೊಂಡಿದ್ದಾರೆ. ಅದು ಚೈಲ್ಡಿಶ್ ಸ್ಟೇಟ್ಮೆಂಟ್ಸ್. ನೀವು ಫಸ್ಟ್ ಹೊಡೆದ್ರಿ, ನೀವು ಕಾರಲ್ಲಿ ತುಂಬ್ಕೊಂಬಂದಿದ್ರಿ ಮೊಟ್ಟೆನ, ನೀವು ಕಾರಲ್ಲಿ ತುಂಬ್ಕೊಂಬಂದಿದ್ರಿ. ನಾಚಿಕೆ ಆಗ್ಬೇಕು ಇವ್ರಿಗೆ.
ಎಸ್, ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಎಲ್ಲೆಲ್ಲಿ ಏನೇನ್ ಆಗಿದೆ ಅಂತ, ಯಾವ್ಯಾವ ರೀತಿ ಗಬ್ಬೆಬ್ಸಿದ್ದಾರೆ ಅಂತ. ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಮನೆ ಮುಂದೆ ನಿಂತು ಧರಣಿ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಬಿಜೆಪಿ ಇವತ್ತು ರಾಷ್ಟ್ರದಾದ್ಯಂತ ಎಲ್ಲೆಲ್ಲಿ ಕಾಂಗ್ರೆಸ್ ಕಚೇರಿ ಇದೆ ಅಲ್ಲೆಲ್ಲ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲ ರೀ, ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ, ಕೇಂದ್ರ ಸಚಿವರು ಸರಿಯಾಗಿ ಯೋಗ್ಯತೆ ಇಲ್ಲ, ಕೊಟ್ಟಂತ ಖಾತೆಯನ್ನ ನಿಭಾಯಿಸೋದಕ್ಕೆ ಅವ್ರಿಗೆ ಬರಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಕ್ಕೆ ಹೇಳಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಯನ್ನ ಮುತ್ತಿಗೆ ಹಾಕಿದ್ರೆ ಏನ್ರಿ ಬರುತ್ತೆ ನಿಮ್ಗೆ ಪರಿಹಾರ? ಒಬ್ರಿಗೊಬ್ರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಹೊಡೆದಾಡ್ಕೊಂಡಿದ್ದೀರಲ್ಲ, ನೀವು ಬೆತ್ತಲಾಗಿದ್ದೀರಾ ನೀವು ರಾಜ್ಯದ ಜನದ ಮುಂದೆ. ಅದಕ್ಕೆ ಈ ಜಂಜಿಗಳು ನಿಮ್ಮನ್ನ ಒಪ್ಪುತ್ತಾ ಇಲ್ಲ. ಈ ರೀತಿ ಹಾಳು ಮಾಡ್ತೀರಾ ಪ್ರತಿಯೊಂದು ವಿಚಾರನ ಅಂತ ಕಾಂಗ್ರೆಸ್ನ ಬಿಜೆಪಿನ ಯಾಕೆ ದೂರ ಇಟ್ಟಿದ್ದಾರೆ ಈ ಜಂಜಿಗಳು ಅಂತಂದ್ರೆ, ಈ ತರ ಹಾಳಾದ ರಾಜಕೀಯ ಮಾಡಿ ಸದುದ್ದೇಶವನ್ನ ಹಳ್ಳ ಹಿಡಿಸಿ ಗಬ್ಬೆಬ್ಬಿಸ್ತೀರಾ ಅಂತ. ಬಿ.ಪಿ. ಹರೀಶ್ಗೆ ಮೊಟ್ಟೆ ಹೊಡೆದ್ರಂತೆ. ಬಿ.ಕೆ. ಹರಿಪ್ರಸಾದ್ ಕುತ್ಕೊಂಡು ಹೇಳ್ತಾರೆ, ಫಸ್ಟ್ ಅವರೇ ಮೊಟ್ಟೆ ಹೊಡೆದಿದ್ರು, ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ, ಅದಕ್ಕೆ ಇವರು ಅದೇ ಮೊಟ್ಟೆ ತಗೊಂಡು ಅವ್ರಿಗೆ ಹೊಡೆದ್ರು ಅಂತ. ಅಶೋಕ್ ಹೇಳ್ತಾರೆ, ಮಚ್ಚುಲ್ಲಾಂಗು ಹಿಡ್ಕೊಂಡ್ ಬಂದಿದ್ರು ಅಂತ. ಏನ್ರಿ ಇದೆಲ್ಲ? ಜವಾಬ್ದಾರಿಯುತ ಪ್ರತಿಪಕ್ಷದ ನಾಯಕ ನಡ್ಕೊಳ್ಳೋ ರೀತಿನ ಒಬ್ಬ ಪ್ರತಿಪಕ್ಷದ ನಾಯಕ ಇನ್ನೊಬ್ಬ ಕೇಂದ್ರದ ಪ್ರತಿಪಕ್ಷದ ನಾಯಕನಿಗೆ ನಾಲಾಯಕ್ ಅಂತ ಹೇಳ್ತಾರೆ. ಏನ್ ನಡೀತಾ ಇದೆ ಅಲ್ಲಿ? ತೆಲಂಗಾಣದಲ್ಲಿ ಒಂದು ಕಾಂಗ್ರೆಸ್ ಧ್ವಜ ಮತ್ತೆ ಇನ್ನೊಂದು ಬಿಜೆಪಿ ಧ್ವಜ, ಆ ಧ್ವಜ ಕಟ್ಟಿರೋ ಕಟ್ಟಿಗೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ತಲೆ ಹೊಡ್ಕೊಂಡಿದಾರ ಇಲ್ವೋ ನನಗೆ ಗೊತ್ತಿಲ್ಲಪ್ಪ. ಏನು ಅಸಹ್ಯ ಇದೆ ರಾಷ್ಟ್ರದ ಜನತೆಯ ಮುಂದೆ. ನಿಜವಾಗ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಇವತ್ತು ಬೆತ್ತಲಾಗಿವೆ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿರೋದು ಅದಕ್ಕೆ, ನೀವು ಮಾಡ್ತಾ ಇರೋದು ಅದಕ್ಕೆ, ನಿಮ್ಮ ರಾಜಕೀಯ ತೆವಲಿಗೋಸ್ಕರ. ಜನ ನೋಡೋರೆಲ್ಲ ನಿಮ್ಮನ್ನೆಲ್ಲ ಯಾಕ್ರಿ ನಂಬಬೇಕು? ನಿಮ್ಗೇನಾದ್ರೂ ವಿದ್ಯಾರ್ಥಿಗಳ ಬಗ್ಗೆ ಒಂದಿಷ್ಟಾದ್ರೂ ಆಸಕ್ತಿ, ಕರುಣೆ, ಸಹಾನುಭೂತಿ ಇದೆಯಾ ನಿಮಗೆ? ಯಾರ್ರೀ ಅವರೆಲ್ಲ? ನಮ್ಮ ಮಕ್ಕಳೇ ತಾನೇ. ಅದು ಆರ್ ಅಶೋಕ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇವತ್ತಂತೂ ಎಕ್ಸ್ಟ್ರೀಮ್ ಲೆವೆಲ್ ಸ್ಟೇಟ್ಮೆಂಟ್ ಅವರದ್ದು. ಬನ್ನಿ ಅಶೋಕ್ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೇ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು, ನಮ್ಮ ಎಮ್ ಎಲ್ ಎನ ರಾಮಮೂರ್ತಿ ಅವ್ರಿಗೆ ಎಮ್ ಎಲ್ ಎ ಹೊಡೆದಿದ್ದಾರೆ, ಅಶ್ವತ್ಥನಾರಾಯಣ್ಗೆ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಎಗ್ಗಮಗ್ಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಎಲ್ಲ ಅವ್ಯಾಚ ಶಬ್ದ ಈ ಥರ ನೋಡಿದ್ರೆ ನನಗನ್ಸುತ್ತೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರೋ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದು ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೂ ನಿಂತ್ಕೊಂತ ಇದ್ದ ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನು 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್ ಅವರು. ಆ ಲಾಯರ್ ಡ್ರೆಸ್ ಹಾಕ್ಕೊಂಡಿದ್ದ ಅವು ಬಂದು ಹೊಡಿತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಹಂಗಾರೆ ಸೆಕ್ಯೂರಿಟಿ ಯಾವುದು? ಕೊಲೆ ಮಾಡಬೇಕು ಅಂತಲೇ ಬಂದಿದ್ದಾರೆ. ನಮ್ಮನ್ನು ಕೊಲೆ ಮಾಡಬೇಕು ಅಂಥೇಳಿ ಬಂದಿರತಕ್ಕಂಥ ಗ್ಯಾಂಗ್ ಅದು. ಇವರೆಲ್ಲ ಗೂಂಡಾಗಳೆಲ್ಲ, ಇವರೆಲ್ಲ ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್. ಗೂಂಡಾಗಳಂದರೆ ಪೊಲೀಸವ್ರಿಗೆ ಭಯ ಬೀಳ್ತಾರೆ. ಇವರು ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್ ಮಾಡ್ಕೊಂಡು ಪಾಕಿಸ್ತಾನದ ಏಜೆಂಟ್ ರೀತಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದಾರೆ. ಪಾರ್ಲಿಮೆಂಟಲ್ಲಿ ನಾಲಾಯಕ ವಿರೋಧ ಪಕ್ಷದ ನಾಯಕ ನೀನು, ಮಾತಾಡೋಕ್ಕೆ ಕೆಪಾಸಿಟಿ ಇಲ್ಲ, ಮಾತಾಡೋಕ್ಕೆ ದಾಖಲೆ ಇಲ್ಲ ನಿನ್ನ ಹತ್ರ. ಇವತ್ತು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ಯೋಗ್ಯತೆ ಇದೆಯಾ? ನರೇಂದ್ರ ಮೋದಿ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿನಗಿಲ್ಲ. ಆದ್ದರಿಂದ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಒಳ್ಳೆಯ ನಾಯಕತ್ವ ಕೊಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಕಾಕ್ರೋಚ್ ಪಾರ್ಟಿ ಹೆಸರಲ್ಲಿ ದೇಶ ವಿರೋಧಿಗಳಿಗೆ ಕಮ್ಮಕ್ಕನ್ನು ಕೊಡ್ತಾ ಇರ್ತಕ್ಕಂಥ ನಿಮ್ಮ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇವತ್ತು KPSC ಏನು ಹಗರಣ ಆಯಿತು, ಅದರಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು. ಅವಾಗೇನ ಮಾತಾಡಿದ್ರ? ಅವಾಗ ಮಾತಾಡಿಲ್ಲ. ಈ ಭ್ರಷ್ಟ ಕಾಂಗ್ರೆಸ್ ಆಫೀಸು ಮುಚ್ಚಬೇಕು. ಇವತ್ತು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇರುವಂಥ ಈ ಕಾಂಗ್ರೆಸ್